ಸಂಪುಟ ವಿಸ್ತರಣೆಯ ಕಸರತ್ತೇನು ನಡೀತಾ ಇದೆ ಅದು ಸದ್ಯಕ್ಕೆ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ. ನೂತನ ಸಚಿವರ ಪಟ್ಟಿಗೆ ಎದುರು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಈಗಾಗಲೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯಲ್ಲಿ ಸಂಪುಟ ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಾದರೂ ಹೈಕಮಾಂಡ್ನಿಂದ ಆ ಪಟ್ಟಿ ಮುಖ್ಯಮಂತ್ರಿಗಳಿಗೆ ರವಾನೆಯಾಗುವ ನಿರೀಕ್ಷೆ ಇರುವಂಥದ್ದು. ಫೈನಲ್ ಪಟ್ಟಿಗೋಸ್ಕರ ಈ ಕಾರಣಕ್ಕೇನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾ ಇರುವಂಥದ್ದು. ಎಲ್ಲವೂ ಸುಸೂತ್ರವಾಗಿ ನಡೆದರೆ ಇವತ್ತು ಸಂಜೆಯೇ ಪ್ರಮಾಣ ವಚನವನ್ನು ಕೂಡ ನಡೆಯಲಿದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದೆ. ಆದರೆ ಅಧಿಕೃತವಾಗಿ ಮಾಹಿತಿ ಇಲ್ಲ, ಯಾವಾಗ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದು. ಅದರ ಬಗ್ಗೆ ಅಂತಿಮ ಪಟ್ಟಿ ಬರಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅಂತಿಮ ಪಟ್ಟಿಯ ಬಗ್ಗೆ ಈಗಾಗಲೇ ಫೈನಲನ್ನು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆ ಸುಮಾರು 3/4 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ನೂತನ ಸಚಿವರ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ರಾಹುಲ್ ಗಾಂಧಿ ಅವರೇನೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ಚರ್ಚೆಯನ್ನು ನಡೆಸಿದರು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರು ಚರ್ಚೆ ಮುಗಿಸಿ ಹೊರಡ್ತಾ ಇರುವಂತಹ ದೃಶ್ಯಗಳನ್ನು. ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಬೇಕಿತ್ತು, ಹಾಗಾಗಿ ಬೆಳಗ್ಗೆಯೇ ಸುಮಾರು 3/4 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಉಭಯ ನಾಯಕರು. ಈ ಸಂದರ್ಭದಲ್ಲಿ ಒಂದು 4-5 ಹೆಸರುಗಳ ಬಗ್ಗೆ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಇತ್ತು. ಈ ಇಬ್ಬರಲ್ಲಿ ಯಾರಿಗೆ ಕೊಡೋದು, ಈ ಇಬ್ಬರಲ್ಲಿ ಯಾರನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದರಿಂದ ಪಟ್ಟಿ ಫೈನಲ್ ಆಗಿರಲಿಲ್ಲ. ಅದರ ಬಗ್ಗೆನೇ ಇವತ್ತು ಬೆಳಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ, ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ಪಟ್ಟಿಯನ್ನು ಫೈನಲ್ ಕೂಡ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಂತಿಮ ಪಟ್ಟಿ ಏನು ಫೈನಲ್ ಮಾಡಿದಾರಲ್ಲ, ಆ ಲಿಸ್ಟು ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಸೇರಬೇಕಿದೆ. ಅವರ ಕೈಗೆ ಸೇರ್ತಾ ಇದ್ದಂತೆಯೇ ಯಾರೆಲ್ಲ ಸಚಿವ ಸ್ಥಾನವನ್ನು ಪಡೀತಾರೆ ಅವರುಗಳಿಗೆ ಮಾಹಿತಿ ರವಾನೆ ಮಾಡಲಾಗುತ್ತೆ. ಅದಾದ ಮೇಲೆ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರುತ್ತೆ. ಆದರೆ ಆ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ಸಂಜೆಯೇ ನೆರವೇರುತ್ತಾ, ಇವತ್ತೇ ನೆರವೇರುತ್ತಾ ಇಲ್ವಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಬಹುತೇಕ ಇವತ್ತೇ ನಡೆಯುತ್ತೆ ಅಂತ ಅಂದಾಜಿಸಲಾಗಿದೆ. ಯಾಕೆಂದರೆ ಎಲ್ಲವೂ ಫೈನಲ್ ಆಗಿರೋದ್ರಿಂದ. ಜೊತೆಗೆ ಲೋಕಭವನದಲ್ಲೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಮೌಖಿಕವಾಗಿ ಮನವಿಯನ್ನು ಮಾಡಲಾಗಿತ್ತು. ಹೀಗಾಗಿ ಅಲ್ಲೂ ಕೂಡ ಸಿದ್ಧತೆಗಳು ನಡೆದಿದ್ದಾವೆ. ಲೋಕೋಪಯೋಗಿ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದರು, ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಎನ್ನುವ ಆದೇಶವನ್ನು ನೀಡಿದರು. ಅಲ್ಲಿ ಎಲ್ಲ ರೆಡಿ ಆಗಿದೆ. ಆದರೆ ಆ ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋರು ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಆ ಫೈನಲ್ ಆಗಿದ್ದರೂ ಕೂಡ ಆ ಪಟ್ಟಿ ಮುಖ್ಯಮಂತ್ರಿಗಳಿಗೆ ತಲುಪಿಲ್ಲ. ಹೀಗಾಗಿ ಆ ಪಟ್ಟಿ ತಮ್ಮ ಕೈ ಸೇರಲಿ ಅಂಥೇಳಿ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ. ಒಂದು ಆ ಪಟ್ಟಿ ಬಂದು ತಲುಪ್ತಾ ಇದ್ದಂತೆಯೇ ಭರದ ಸಿದ್ಧತೆಗಳಾಗತ್ತೆ. ಯಾರ್ಯಾರಿಗೆ ಮಾಹಿತಿಗಳ ರವಾನೆ ಆಗಬೇಕು ಅವರಿಗೆಲ್ಲ ಮಾಹಿತಿ ರವಾನೆ ಆಗತ್ತೆ. ಹಾಗೆ ಲೋಕಭವನದಲ್ಲಿ ಈಗಾಗಲೇ ಸಿದ್ಧತೆಗಳು ಏನು ನಡೆದಿದೆ, ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯೋದಕ್ಕಿದೆ. ಇಪ್ಪತ್ತು ಸಚಿವ ಸ್ಥಾನಗಳು ಇರುವಂಥದ್ದು. ಆ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಬೇಕಿದೆ ರಾಜ್ಯ ಸರ್ಕಾರ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಇನ್ನೂ 20 ಸ್ಥಾನಗಳು ಖಾಲಿ ಇದ್ದಾವೆ. ಈ 20 ಸ್ಥಾನಗಳಿಗೆ ಯಾರನ್ನೆಲ್ಲ ಸೇರಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ರಾಜ್ಯ ನಾಯಕರೇ ಸಲಹೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಒಂದು 2-3 ಸ್ಥಾನಗಳನ್ನು ಹಾಗೆ ಉಳಿಸ್ಕೊಳ್ಳಿ, ಇರೋ 20ರಲ್ಲಿ ಒಂದು 17 ಅಥವಾ 18 ಭರ್ತಿ ಮಾಡಿ. ಮುಂದೆ ಯಾರಿಗಾದರೂ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿದೆ. ಯಾಕೆಂದರೆ ಇರೋ 20 ಸ್ಥಾನಕ್ಕೆ ಆಕಾಂಕ್ಷಿಗಳೇ 45 ಜನ ಇದ್ದಾರೆ. ಈ 45 ಜನರಲ್ಲೂ ಕೂಡ ನಾವು ಸೇರಿಸ್ಕೊಳ್ಳೋಕಂತರೂ ಆಗಲ್ಲ. ಅರ್ಧಕ್ಕಿಂತ ಹೆಚ್ಚು ಅಸಮಾಧಾನಿತರೇ ಆಗುವ ಸಾಧ್ಯತೆಗಳೂ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.